ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ, ಜನರ ಟ್ಯಾಕ್ಸ್ ಹಣವನ್ನು ಯಾವ ರೀತಿ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಈ ಹಣ ಹೋಗಿ ಮುಟ್ತಾ ಇದೆ, 100 ಶತಕೋಟಿ ಹಣವನ್ನು ಇವರ ಸೇವೆಗಾಗಿ ಮೀಸಲಿಡಲಾಗ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತದೆ, ಯಾರ್ಯಾರು ಎಷ್ಟೆಷ್ಟು ಪಡಿತಾರೆ ನೋಡೋಣ. ಕಣ್ಣು ತೆರೆಸುವ ಸತ್ಯವೊಂದು ನಿಮ್ಮ ಮನಸ್ಸನ್ನು ಮುದುಗೊಳಿಸುತ್ತದೆ. ಓದಿದ ನಂತರ ನಿಮಗೂ ಕೂಡ ಆಶ್ಚರ್ಯವಾಗ್ತದೆ. ನಿಮ್ಮ ಹಣ ಎಲ್ಲಿ ಹೋಗ್ತದೆ ಅನ್ನೋದು ತಿಳಿತದೆ. ಭಾರತವು 4,120 ಶಾಸಕರು ಮತ್ತು 462 MLCಗಳೊಂದಿಗೆ ಒಟ್ಟು 4,587 ಶಾಸಕರನ್ನು ಹೊಂದಿದೆ. ಪ್ರತಿ ಶಾಸಕರ ವೇತನ ಸೇರಿದಂತೆ ತಿಂಗಳಿಗೆ 2 ಲಕ್ಷ ರೂಪಾಯಿ, ಅಂದರೆ ತಿಂಗಳಿಗೆ 91,64 ಲಕ್ಷ ರೂಪಾಯಿ. ಇದರ ಪ್ರಕಾರ ವರ್ಷಕ್ಕೆ 1,100 ಕೋಟಿ. ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಒಟ್ಟು 776 ಸಂಸದರಿದ್ದಾರೆ, ಅಂದರೆ MP ಗಳಿದ್ದಾರೆ. ಈ ಸಂಸದರಿಗೆ ಮಾಸಿಕ 5 ಲಕ್ಷ ರೂಪಾಯಿ ವೇತನ, ಅಂದರೆ ಸಂಸದರ ಒಟ್ಟು ವೇತನ ತಿಂಗಳಿಗೆ 38,80 ಲಕ್ಷ. ಮತ್ತು ಪ್ರತಿ ವರ್ಷ ಈ ಸಂಸದರಿಗೆ 455,60 ಲಕ್ಷ ರೂಪಾಯಿ ವೇತನವನ್ನು ನೀಡಲಾಗ್ತಾ ಇದೆ. ಅಂದರೆ ಭಾರತದಲ್ಲಿ ಶಾಸಕರು ಮತ್ತು MP ವರ್ಷಕ್ಕೆ 15,065,60 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಇದು ಅವರ ಮೂಲ ವೇತನ ಮತ್ತು ಇತರ ಭತ್ಯೆಗಳು, ಅವರ ವಸತಿ, ಜೀವನಾಧಾರ, ಆಹಾರ, ಪ್ರಯಾಣ, ವೈದ್ಯಕೀಯ, ವಿದೇಶ ಪ್ರವಾಸ ಇತ್ಯಾದಿ ಅಲ್ಲದೆ ಬಹುತೇಕ ಒಂದೇ ಆಗಿವೆ. ಅಂದರೆ ಈ ಶಾಸಕರು ಮತ್ತು ಸಂಸದರಿಗೆ ಸುಮಾರು 30,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈಗ ಅವರ ಭದ್ರತೆಗಾಗಿ ನೇಮಕಗೊಂಡ ಭದ್ರತಾ ಸಿಬ್ಬಂದಿಯ ವೇತನವನ್ನು ಪರಿಗಣಿಸಿ ಒಬ್ಬ MLCಗೆ 2 ಅಂಗರಕ್ಷಕರು ಮತ್ತು ಸೆಕ್ಷನ್ ಹೋಮ್ ಗಾರ್ಡ್, ಎಂದರೆ ಕನಿಷ್ಠ 5 ಪೊಲೀಸರು, ಒಟ್ಟು 7 ಪೊಲೀಸರು, 7 ಹೋಮ್ ಗಾರ್ಡ್ ಸಂಬಳ ತಿಂಗಳಿಗೆ 35,000 ರೂಪಾಯಿ, ಅಂದರೆ 2,45,000. ಇದರ ಪ್ರಕಾರ 4,582 ಶಾಸಕರ ಭದ್ರತೆಗೆ ರಾಷ್ಟ್ರೀಯ ವೆಚ್ಚ 9,062,27 ಲಕ್ಷ. ಅದೇ ರೀತಿ ಸಂಸದರ ಭದ್ರತಾ ವಾರ್ಷಿಕ 164 ಕೋಟಿ. ವಿಂಗ್ ಭದ್ರತಾ ಮುಖ್ಯಸ್ಥರು, ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳ ಭದ್ರತೆಗೆ ಸುಮಾರು 16,000 ಕೋಟಿ, 16,000 ಸಿಬ್ಬಂದಿಯನ್ನು ಮೀಸಲಿಡಲಾಗಿದೆ. ಇದಕ್ಕಾಗಿ ವಾರ್ಷಿಕ ಒಟ್ಟು ವೆಚ್ಚ 776 ಕೋಟಿ. ಆಡಳಿತ ನಾಯಕರ ಭದ್ರತೆಗೆ ವಾರ್ಷಿಕ ಸುಮಾರು 20,000 ಕೋಟಿ ರೂಪಾಯಿ, ಅಂದರೆ ರಾಜಕಾರಣಿಗಳಿಗೆ ವಾರ್ಷಿಕ ಕನಿಷ್ಠ 50,000 ಕೋಟಿ ರೂಪಾಯಿ. ಈ ವೆಚ್ಚದಲ್ಲಿ ರಾಜಕಾರಣಿಗಳ ಖರ್ಚು, ಮಾಜಿ ನಾಯಕರು, ಪಕ್ಷದ ಮುಖಂಡರು, ಪಕ್ಷದ ನಾಯಕರ ಪಿಂಚಣಿ, ಭದ್ರತೆ ಇತ್ಯಾದಿಗಳು ಒಳಗೊಂಡಿರುವುದಿಲ್ಲ, ಅಂದರೆ ಇವು ಪ್ರತ್ಯೇಕ. ಅದನ್ನು ಸೇರಿಸಿ ಒಟ್ಟು ವೆಚ್ಚ ಸುಮಾರು 100 ಶತಕೋಟಿ ರೂಪಾಯಿಗಳು. ಅದರ ಬಗ್ಗೆ ಯೋಚಿಸಿ, ಪ್ರತಿ ವರ್ಷ ನಾವು ರಾಜಕಾರಣಿಗಳಿಗೆ 100 ಶತಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಖರ್ಚು ಮಾಡುತ್ತೇವೆ. ಬಡವರಿಗಾಗಿ ಪ್ರತಿಯಾಗಿ ಇವರು ಏನು ಮಾಡ್ತಾರೆ, ಇದು ಪ್ರಜಾಪ್ರಭುತ್ವ ಅಂತ ನಾವು ಕರೆಯಬೇಕೆ? ಹೀಗೆ ಎಲ್ಲರಿಗೆ ವೇತನ ರೂಪದಲ್ಲಿ, ಭದ್ರತೆ ರೂಪದಲ್ಲಿ ಎಲ್ಲ ಸೇರಿ 100 ಶತಕೋಟಿ ರೂಪಾಯಿ ಹೋಗ್ತಾ ಇದೆ. ಜನರ ಟ್ಯಾಕ್ಸ್ ಹಣ ಈ ರೀತಿ ಹೋಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಪ್ರಜೆಗಳೇ ಜಾಗೃತ ಆಗಬೇಕು. ಈ ಬಗ್ಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಬೇಕು. ಯಾಕಂದರೆ ಜನರಿಗೆ ಗೊತ್ತಿಲ್ಲ ನಮ್ಮ ಹಣ ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ, ನಾವು ಕೊಟ್ಟಂಥ ಟ್ಯಾಕ್ಸ್ ಹಣ ಅದು. ನಾಳೆ ಮತ್ತೊಂದು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.